ನಮಸ್ತೆ ಎಲ್ಲರಿಗೂ. ಇವತ್ತು ಉಳ್ಳಾಗಡ್ಡಿ ತಪ್ಪಲದ ಚಿಕನ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ಹುಂಚಿಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಹಾಗೂ ಬೆಳ್ಳುಳ್ಳಿ ಮಿಕ್ಸರಲ್ಲಿ ಹಾಕಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ. ಈಗ ಕಟುವಾ ಮಸಾಲ ಹಾಗೂ ಖಾರದ ಪುಡಿ ಅರಿಶಿನವನ್ನು ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಎಣ್ಣೆ ಹಾಕಿ ಕುಕ್ಕರನ್ನು ಇಡೋಣ. ಸ್ವಲ್ಪ ಎಣ್ಣೆ ಕಾಯಲಿ ಅದು. ಹಾಗೆ ಕೊಬ್ಬರಿ ಕೂಡ ಹಾಕ್ಕೊಂಡು ಮಿಕ್ಸರಿಗೆ ಹಾಕಿಟ್ಕೊಳ್ಳೋಣ ನಾವು. ಎಣ್ಣೆ ಕಾದ ನಂತರ ಈಗ ಉಳ್ಳಾಗಡ್ಡಿ ತಪ್ಪಲ ಹಾಕ್ಕೊಳ್ಳೋಣ. ಹಾಗೆ ಹುಂಚಿಗೆ ತಪ್ಪಲವನ್ನು ಹಾಕ್ಕೊಳ್ಳೋಣ. ಹಾಗೆ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಕೂಡ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಅರ್ಧ kg ಚಿಕನನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಸ್ವಲ್ಪ ತೆಳಗ ಮೇಲೆ ಮಾಡಿ ಎಣ್ಣೆಯಲ್ಲಿ ಬೆನೆಸಿ ಅದನ್ನ. ಈಗ ಕಟುವಾ ಮಸಾಲ ಖಾರದ ಪುಡಿ ಅರಿಶಿನವನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಅದು ಕೂಡ ಎಣ್ಣೆಯಲ್ಲೇ ಬೆನೀಲಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಉಪ್ಪು ಹಾಕಿದರೆ ಜಲ್ದಿ ಬೆನೆಯುತ್ತೆ. ಹಾಗೆ ರುಬ್ಬಿಟ್ಕೊಂಡು ಇರೋ ಮಸಾಲವನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಮೇಲೆ. ಹಾಗೆ ಒಂದು 4 ಟೊಮೆಟೆಯನ್ನು ಹೆಚ್ಚಿ ನಾನು ಮಿಕ್ಸರ್ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ರುಬ್ಬಿಟ್ಕೊಳ್ಳಿ ಅದನ್ನ. ರುಬ್ಬಿ ಈಗ ಕುಕ್ಕರ್ನಲ್ಲಿ ಹಾಕಿ ಅದನ್ನು ಕೂಡ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ಸೀಟಿ ಆದ ನಂತರ ತೆಗೆದು ನೋಡಿ. ತುಂಬ ಚೆನ್ನಾಗಿರ್ತೈತೆ ಶೇರ್ವ. ಮುದ್ದೆ ಜೊತೆ ರೊಟ್ಟಿ ಜೊತೆ ತುಂಬ ನನ್ನ ಚಾನಲನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.